ಬೇಟೆಗೆಂದು ಹೊರಟು ಕಾಡಿನಲ್ಲಿ ಅಲೆಯುತ್ತಾ ಗಂಗಾ ನದಿಯ ತೀರಕ್ಕೆ ಬಂದ ಶಂತನು ಮಹಾರಾಜನು ಒಬ್ಬಳು ಸುರದ್ರೂಪಿ ಹೆಣ್ಣು ಮಗಳನ್ನು ನೋಡ್ತಾನೆ. ಬಂಗಾರದಂತೆ ಹೊಳೆಯುತ್ತಿದ್ದ ಮೈಬಣ್ಣದ ಅವಳು ಅವನ ಪಾಲಿಗೆ ಒಂದು ದಿವ್ಯ ದರ್ಶನದಂತೆ ಗೋಚರಿಸ್ತಾಳೆ. ವಿಶಾಲವಾದ ಕಣ್ಣುಗಳಲ್ಲಿ ಹೆಣ್ಣುತನವು ಹದವಾಗಿ ಮಡುಗಟ್ಟಿ ನಿಂತಿತ್ತು. ಗರಬಡಿದವನಂತೆ ಅವನು ನಿಂತಲ್ಲಿಯೇ ನಿಂತು ಕಣ್ಣುಗಳಿಂದಲೇ ಅವಳ ಸೌಂದರ್ಯವನ್ನು ಆಸ್ವಾದಿಸತೊಡಗುತ್ತಾನೆ. ಅಪ್ಸರೆಯಂತೆ ತೋರಿದ ಅವಳ ಬಳಿಗೆ ಮೆಲ್ಲನೆ ಹೆಜ್ಜೆಗಳನ್ನು ಇಡ್ತಾ ನಡೆದುಕೊಂಡು ಹೋಗ್ತಾನೆ. ಸಪ್ಪಳವನ್ನು ಕೇಳಿ ತಿರುಗಿದ ಅವಳು ಇವನನ್ನು ನೋಡಿದ ತಕ್ಷಣವೇ ಮರುಕ್ಷಣವೇ ನಾಚಿ ನೀರಾಗಿ ಗಾಬರಿಯಿಂದ ವಿಚಲಿತಳಾಗಿ ನಿಧಾನವಾಗಿ ಮತ್ತೆ ತಲೆ ಎತ್ತಿ ಅವನ ಸುರದ್ರೂಪಿ ಸೌಂದರ್ಯವನ್ನು ತನ್ನ ಕಣ್ಣಿನಲ್ಲಿ ತುಂಬಿಕೊಳ್ತಾಳೆ. ಹೀಗೆ ಸಂಕೋಚದಿಂದಲೇ ಹಿಂಜರಿಯುತ್ತಿದ್ದ ಆ ಸುರಲೋಕದ ಸೌಂದರ್ಯ ನಿಧಿಯಾದ ಆ ಸುರಸುಂದರಿಯ ಕೈಯನ್ನು ಹಿಡ್ಕೊಂಡು ಮಹಾರಾಜ ಕೇಳ್ತಾನೆ, ಸುರಲೋಕದ ಸೌಂದರ್ಯದ ನಿಧಿಯಂತಿರುವ ನೀನು ಯಾರು, ಎಲ್ಲಿಂದ ಬಂದಿರುವೆ? ನನ್ನ ಹೆಸರು ಶಂತನು ಅಂತ ಹೇಳಿ ಹಸ್ತಿನಾಪುರದ ಮಹಾರಾಜ. ನೀನು ನನ್ನ ಹೃದಯವನ್ನು ಗೆದ್ದು ಬಿಟ್ಟಿದೀಯಾ, ನೀನು ನನ್ನವಳಾಗು ಬಾ, ನೀನಿಲ್ಲದೆ ನಾನು ಬದುಕಲಾರೆ ಅಂತ ಹೇಳಿ ವಿನಮ್ರವಾಗಿ ಒಂದು ಬೇಡಿಕೆಯನ್ನು ಅವಳ ಮುಂದೆ ಇಡ್ತಾನೆ. ಅವಳು ನಕ್ಕು, ಮಹಾರಾಜ, ನಿನ್ನನ್ನು ನೋಡಿದೊಡನೆಯೇ ನಿನ್ನ ಅಭೀಪ್ಸೆ ನನಗೆ ತಿಳಿಯಿತು. ನನ್ನ ಹೆಸರು ಗಂಗೆ. ಯಾವುದೋ ಕಾರಣಾರ್ಥವಾಗಿ ದೇವಲೋಕದಿಂದ ಈ ಭೂಮಿಗೆ ಬರಬೇಕಾಯಿತು. ನನ್ನದೊಂದು ಷರತ್ತಿದೆ. ಅದಕ್ಕೆ ನೀನು ಒಪ್ಪಿಕೊಂಡರೆ ಮಾತ್ರವೇ ನಾನು ನಿನಗೆ ರಾಣಿಯಾಗಲು ಸಾಧ್ಯ. ಅದೇನೆಂದರೆ, ನಾನು ಮಾಡುವ ಯಾವುದೇ ಕಾರ್ಯಕ್ಕೂ ಯಾವುದೇ ನಿರ್ಧಾರಕ್ಕೂ ಅಡ್ಡಿಪಡಿಸಬಾರದು. ಯಾಕೆ ಏನು ಎನ್ನುವ ಅಸಂಬದ್ಧ ಪ್ರಶ್ನೆಗಳನ್ನು ನನ್ನನ್ನು ಕೇಳಕೂಡದು, ತಡೆಯಕೂಡದು. ಒಂದು ವೇಳೆ ಹಾಗೆ ಮಾಡಿದರೆ ಆ ಮರುಕ್ಷಣವೇ ನಾನು ನಿನ್ನನ್ನು ಬಿಟ್ಟು ಹೊರಟು ಬಿಡ್ತೇನೆ ಎನ್ನುವ ಕಠಿಣ ಷರತ್ತೊಂದನ್ನು ಆ ಮಹಾರಾಜನ ಮುಂದಿಡ್ತಾಳೆ. ಪ್ರೇಮದಿಂದ ಹುಚ್ಚನಾಗಿದ್ದ ಶಂತನು ಮಹಾರಾಜ ಹಾಗೆಯೇ ಆಗಲಿ ಅಂತ ಒಪ್ಪಿಕೊಂಡು ಅವಳ ರಾಜಧಾನಿಗೆ ಕರ್ಕೊಂಡು ಬರ್ತಾನೆ.